ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ತಂದೆ ತಾಯಿ ಕಾಲದ ಲೈಫ್ ಸ್ಟೈಲ್ ಒಮ್ಮೆ ನೆನಪು ಮಾಡ್ಕೊಳ್ಳಿ ನೀವು. ಅವರ ಸಂಬಳ ಹೆಚ್ಚಂದರೆ ಒಂದು 20-30 ವರ್ಷಗಳ ಹಿಂದೆ ಹೋದರೆ ಹೆಚ್ಚಂದರೆ ಒಂದು 10,000 ಇರ್ತಿತ್ತ, 10-15 ಸಾವಿರ ಹೈಯೆಸ್ಟ್ ಅಂತ ಹೇಳಿದ್ರೆ. ಕೆಲವರು 2-3 ಸಾವಿರನೂ ಇರ್ತಿತ್ತು ಅವಾಗ, ಬಟ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಆದರೆ ಅಷ್ಟು ಕಡಿಮೆ ದುಡ್ಡಲ್ಲೇ ಅವರು ಮನೆ ಮಾಡಿದ್ರು, ಮಕ್ಕಳನ್ನ ಓದಿಸಿದ್ರು, ಸ್ಟ್ರೆಸ್ ಇಲ್ಲದೆ. ಇವಾಗ ಕಂಪೇರ್ ಮಾಡಿದ್ರೆ ಸ್ಟ್ರೆಸ್ ಸ್ವಲ್ಪ ಕಮ್ಮಿಲಿ ಅವರು ರಿಟೈರ್ ಕೂಡ ಆದರು. ಈಗ ನಮ್ಮ ಕಡೆಗೆ ಬರೋಣ. ಇವತ್ತಿನ ಜನ್ರೇಷನ್ ವಸ್ತುಗಳ ಬೆಲೆ ಜಾಸ್ತಿ ಇದೆ ನಿಜ, ಆದರೆ ತಿಂಗಳಿಗೆ 50,000, 1 ಲಕ್ಷ, 2 ಲಕ್ಷ ಎಲ್ಲ ದುಡಿತಾರೆ ಜನ. ಆದರೆ ತಿಂಗಳ ಕಡೆಗೆ ಅಕೌಂಟ್ ಬ್ಯಾಲೆನ್ಸ್ನಲ್ಲಿ 0,0,0,0,0. ಯಾವಾಗಲೂ ಈ ಬಿಲ್, ಆ EMI ಅಂತ ವಿಪರೀತ ಸ್ಟ್ರೆಸ್. ಡಿಲಾಯ್ಟ್ ಸಂಸ್ಥೆಯ ರಿಪೋರ್ಟ್ ಪ್ರಕಾರ ದೇಶದಲ್ಲಿ 55% ಜೆನ್ಜಿ, 62% ಮಿಲೆನಿಯಲ್ಸ್ ಪೇ ಚೆಕ್ ಟು ಪೇ ಚೆಕ್ ಅಥವಾ ಸ್ಯಾಲ್ರಿ ಮೆಸೇಜ್ ಟು ಸ್ಯಾಲ್ರಿ ಮೆಸೇಜ್ ಜೀವನ ನಡೆಸ್ತಾ ಇದ್ದಾರೆ. ಈ ತಿಂಗಳ ಸಂಬಳದ ಮೆಸೇಜ್ ಬಂದರೆ ಆ ತಿಂಗಳ ಜೀವನ, ನೆಕ್ಸ್ಟ್ ಮಂತ್ಗೆ ಮತ್ತು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬರಬೇಕು, ಆ ಥರ. ಹಾಗಿದ್ರೆ ದುಡ್ಡು ಜಾಸ್ತಿ ಇದ್ರೂ ಕೂಡ ಆ ನೆಮ್ಮದಿ, ಆ ಸೇಫ್ಟಿ ಈಗಿನ ಕಾಲದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಆಧುನಿಕ ಕುಟುಂಬಗಳು ಫಾಲೋ ಮಾಡಲೇಬೇಕಾದ ಆ ಪಾಪ್ಯುಲರ್ ಮನಿ ಸಿಸ್ಟಮ್ ಯಾವುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ, ಮಾಹಿತಿಯನ್ನು ಪಡಿತಾ ಹೋಗೋಣ ಸ್ನೇಹಿತರೆ. ಸಂಬಳ ಖರ್ಚು 0, ಇದು ಮಿಡಿಲ್ ಕ್ಲಾಸ್ ಟ್ರ್ಯಾಪ್. ಸ್ನೇಹಿತರೆ, ನಮ್ಮಲ್ಲಿ ತುಂಬ ಜನ ಎಡವುತ್ತಿರೋದು ನಮ್ಮ ಹಣದ ಹರಿವಿನ ಫಾರ್ಮುಲಾದಲ್ಲಿ. ನಮ್ಮ ಫಾರ್ಮುಲಾ ಹೇಗಿರುತ್ತೆ? 1ನೇ ತಾರೀಕು ಸ್ಯಾಲ್ರಿ ಬರುತ್ತೆ, ಬಂದ ತಕ್ಷಣ ಬಾಡಿಗೆ, EMI, ಸ್ವಿಗ್ಗಿ, ನೆಟ್ಫ್ಲಿಕ್ಸ್, ಪಾರ್ಟಿ ಅಂತ ಖರ್ಚು ಮಾಡ್ತೀವಿ. ಎಲ್ಲ ಮುಗಿದ ಮೇಲೆ ಉಳಿದಿದ್ದನ್ನು ಸೇವ್ ಮಾಡೋಣ ಅಂತೀವಿ. ಆದರೆ ತಿಂಗಳ ಕಡೆಗೆ ಅಕೌಂಟ್ನಲ್ಲಿ ಉಳಿಯೋದು ಬರೀ 0. ಇದನ್ನೇ ಸ್ಯಾಲ್ರಿ, ದೆನ್ ಎಕ್ಸ್ಪೆನ್ಸಸ್, ದೆನ್ ಸೇವಿಂಗ್ಸ್ ಅಂತ ಕರೆಯೋದು. ಇದು ಕಂಪ್ಲೀಟ್ ಫ್ಲಾಪ್ ಫಾರ್ಮುಲಾ. ದುಡ್ಡು ಉಳಿಸೋ ಜನರು ಈ ಥರ ಮಾಡಲ್ಲ, ಅವರು ಇದನ್ನು ಉಲ್ಟಾ ಮಾಡ್ತಾರೆ. ಅದನ್ನೇ ದಿ ಸ್ಮಾರ್ಟ್ ಫ್ಲಿಪ್ ಅಂತ ಕರೀತಾರೆ. ಅವರ ಸಿಸ್ಟಮ್ ಹೇಗಿರುತ್ತೆ ಅಂದರೆ ಸ್ಯಾಲ್ರಿ, ಹೂಡಿಕೆ ಮತ್ತು ಭದ್ರತೆ, ಆಮೇಲೆ ಖರ್ಚು ಅಂತ. ಅಂದರೆ ಸಂಬಳ ಬಂದ ತಕ್ಷಣ ಮೊದಲನೇ ಕೆಲಸ ತಮ್ಮ ಭವಿಷ್ಯಕ್ಕಾಗಿ ದುಡ್ಡನ್ನು ಉಳಿಸೋದು ಅವ್ರಿಗೆ ಎಲ್ಲೆಲ್ಲಿ ತೋಚುತ್ತೋ ಅಲ್ಲಿ, ಅವರ ರಿಸ್ಕ್ ಅಪಟೈಟ್ ಆಧಾರದ ಮೇಲೆ. FD, RD, ಬಾಂಡ್ಸು, ಮಾರ್ಕೆಟು, ಅದು ಅವ್ರವ್ರಿಗೆ ಬಿಟ್ಟಿರೋ ವಿಚಾರ. ಒಟ್ಟಲ್ಲಿ ಉಳಿಸ್ತಾರೆ, ಬೆಳೆಸ್ತಾರೆ. ಆಮೇಲೆ ಆಪತ್ಕಾಲಕ್ಕೆ ತಕ್ಕಂತೆ ಸೇಫ್ಟಿ ನೆಟ್ ಅಥವಾ ಭದ್ರತೆ ಒದಗಿಸೋದು. ಅದು ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಅದೆಲ್ಲ ಮಾಡ್ಕೊಂಡು ಸೇಫ್ಟಿ ಒದಗಿಸ್ಕೊಳ್ತಾರೆ. ಆಮೇಲೆ ಎಷ್ಟು ದುಡ್ಡು ಉಳಿಯುತ್ತೋ ಅದನ್ನು ಆರಾಮಾಗಿ ಖರ್ಚು ಮಾಡೋದನ್ನು ಮಾಡ್ತಾರೆ. ಇದನ್ನು ಅಪ್ಲೈ ಮಾಡೋಕ್ಕೆ 50-30-20 ಅನ್ನೋ ಬಜೆಟ್ ರೂಲನ್ನು ಹೆಚ್ಚಿನ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಥವಾ ಈ ಒಂದು 30, 40, 50, 60,000 ಈ ಆಸುಪಾಸಲ್ಲಿ ಸ್ಯಾಲ್ರಿ ಇರೋರು ಅಥವಾ ಅದಕ್ಕಿಂತ ಕೆಳಗಿರೋರು ಪ್ರತಿಯೊಬ್ಬರು ಕೂಡ ಅನ್ವಯ ಮಾಡ್ಕೋಬೋದು. ಇದನ್ನು ಹೈ ಸ್ಯಾಲ್ರಿ ಇರೋರಿಗೆ ಈ ರೂಲ್ಸ್ ಎಲ್ಲ ಅನ್ವಯ ಆಗಲ್ಲ. ಅವರಿನ್ನೂ ಜಾಸ್ತಿ 80-90% ಬೇಕಾದ್ರೆ ಸೇವ್ ಮಾಡ್ಬೋದು, ಅದು ಬಿಡಿ. ಬಟ್ ನಾವು ಹೆಚ್ಚಿನವ್ರಿಗೆ ಅಂತ ಅಂದ್ಕೊಳ್ಳೋಣ, ಒಂದು 50-60 ಸಾವಿರ ಆ್ಯಾವರೇಜ್ ಅಥವಾ 1 ಲಕ್ಷದ ಒಳಗಡೆ ಸ್ಯಾಲ್ರಿ ಇರೋರಿಗೆ ಅಂತಲೇ ಅಂದ್ಕೊಳ್ಳೋಣ. ಅವರು 50% ಹಣ ಅನಿವಾರ್ಯ ಖರ್ಚುಗಳಿಗೆ, ಅಂದರೆ ಬಾಡಿಗೆ, ರೇಷನ್ಗೆ, ಇದಕ್ಕೆಲ್ಲ ಅನಿವಾರ್ಯ ಮಾಡಲೇಬೇಕಾಗಿರೋ ಖರ್ಚಿಗೆ. ಇನ್ನೊಂದು 30% ಹಣ ಲೈಫ್ ಸ್ಟೈಲ್ ಖರ್ಚುಗಳಿಗೆ, ಶಾಪಿಂಗ್, ಸಿನಿಮಾ ಅಥವಾ ಫ್ಯಾಮಿಲಿಯೊಂದಿಗೆ ಒಂದು ಸಣ್ಣ ಟ್ರಿಪ್ಪು ಅಥವಾ ಔಟ್ಸೈಡಲ್ಲಿಗೆ ಹೋಗಿ ಬರೋದು ಅಥವಾ ಊಟಕ್ಕೋ, ಇದಕ್ಕೆ. ಇನ್ನುಳಿದ 20% ಹಣ ಅದು ಯಾವತ್ತಿಗೂ ಯಾವುದಕ್ಕೂ ಮಿಸ್ ಆಗದೆ ಉಳಿತಾಯಕ್ಕೆ, ದುಡ್ಡನ್ನು ಉಳಿಸಿ ಬೆಳೆಸೋದಕ್ಕೇ ಹೋಗಬೇಕು. ಅದು ನಿಮ್ದಲ್ಲ ಅಂಥೇಳಿ. ಅಗೇನ್ ಹೇಳ್ತಾ ಇದ್ದೀವಿ, ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗ್ತಾ ತಿಂಗಳಿಗೆ 10 ಲಕ್ಷ ದುಡಿತಾ ಇದ್ದೀನಿ, ಆದರೆ 2 ಲಕ್ಷ ಸೇವ್ ಮಾಡಬೇಕಾ? ಹಂಗೆ ಕೇಳಕ್ಕೆ ಹೋಗಬೇಡಿ. ನೀವು 80-90% ಬೇಕಾದರೂ ಮನಸ್ಸು ಮಾಡಿದ್ರೆ ಸೇವ್ ಮಾಡ್ಬೋದು. ನಾವಿದು ಹೆಚ್ಚಿನ ಭಾರತೀಯರಿಗೆ ಅಪ್ಲೈ ಆಗೋ ರೀತಿಲಿ ಹೇಳ್ತಾ ಇರೋದು. ಆದರೆ ಸಿಂಪಲ್ ರೂಲ್ ಎಲ್ರಿಗೂ ಕೂಡ, ಜಾಸ್ತಿ ಅರ್ನ್ ಮಾಡೋರಿಗೆ ಅಥವಾ ಈ ಆ್ಯಾವ್ರೇಜ್ ಅರ್ನ್ ಮಾಡೋರಿಗೆ ಎಲ್ರಿಗೂ ಸಿಂಪಲ್ ರೂಲ್ ಏನು ಅಂತ ಹೇಳಿದ್ರೆ, ಹೆಚ್ಚು ದುಡ್ಡು ಬಂತಾ ಅದನ್ನು ಉಳಿತಾಯ ಮತ್ತು ಬೆಳೆಸೋದ್ರ ಕಡೆ ಫೋಕಸ್ ಮಾಡಬೇಕು ಅನ್ನೋದು. ಆ ರೂಲನ್ನು ಮರಿಬಾರ್ದು. ಆದರೆ ಸ್ನೇಹಿತರೆ, ಈ ರೂಲನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಅಕೌಂಟ್ ಇಟ್ಕೊಂಡ್ರೆ ಆಗಲ್ಲ. ಯಾಕಂದರೆ ಎಲ್ಲವನ್ನ ಒಂದೇ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಟ್ಕೊಂಡು ಮ್ಯಾನೇಜ್ ಮಾಡೋಕೆ ಹೋದರೆ ಕನ್ಫ್ಯೂಸ್ ಆಗಿ ಕಡೆಗೆ ಎಲ್ಲ ದುಡ್ಡನ್ನು ನಾವೇ ತಿಂದು ಹಾಕಿರ್ತೀವಿ. ಇದನ್ನು ಅವಾಯ್ಡ್ ಮಾಡೋಕೆ ಬೆಸ್ಟ್ ಮಾರ್ಗ ಅಂತ ಹೇಳಿದ್ರೆ ನಿಮ್ಮ ಇಡೀ ಹಣಕಾಸನ್ನು 4 ಪ್ರತ್ಯೇಕ ಅಕೌಂಟ್ಗಳಾಗಿ ಡಿವೈಡ್ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ಮ ತಿಂಗಳ ಟೇಕ್ ಹೋಮ್ ಸಂಬಳ 1 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳೋಣ. ಮೊದಲನೇದು ಸ್ಯಾಲ್ರಿ ಅಕೌಂಟ್. ಇದು ನಿಮ್ಮ ಮೊದಲನೇ ಅಕೌಂಟ್. ಪ್ರತಿ ತಿಂಗಳು ನಿಮಗೆ ಸಂಬಳ ಬಂದು ಬೀಳೋ ಜಾಗ. ಇದೊಂಥರ ಹಬ್ ಇದ್ದ ಹಾಗೆ, ದುಡ್ಡಿಲ್ಲಿಂದ ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗಬೇಕು. 2ನೇ ಅಕೌಂಟ್ ಯಾವುದು? ಇನ್ವೆಸ್ಟ್ಮೆಂಟ್ ಅಕೌಂಟ್. ಇದು ನಿಮ್ಮ ಲಾಂಗ್ ಟರ್ಮ್ ವೆಲ್ತ್ ಎಂಜಿನ್. ರೂಲ್ ಪ್ರಕಾರ ಆ 20% ದುಡ್ಡು, ಅಂದರೆ 20,000 ರೂಪಾಯಿ, 1 ಲಕ್ಷ ಸ್ಯಾಲ್ರಿ ಅಂತ ಅನ್ಕೊಳ್ಳಿ, ಅವ್ರಿಗೆ 20,000 ರೂಪಾಯಿ ಸಂಬಳ ಬಂದ ಮರುದಿನವೇ ಈ ಅಕೌಂಟ್ಗೆ ಬಂದು ಆಟೋ ಡೆಬಿಟ್ ಆಗಬೇಕು. ಈ ಹಣ ಇಲ್ಲಿಂದ ನಿಮ್ಮ ಇಷ್ಟದ ಹೂಡಿಕೆಗಳಿಗೆ ಬೇರೆ ಬೇರೆ ಕಡೆ ಡೈವರ್ಟ್ ಆಗೋ ರೀತಿ ನೀವು ಸೆಟ್ ಮಾಡ್ಕೋಬಹುದು. ಅಗೇನ್ ಇಲ್ಲೂ ಕೂಡ ಟ್ರ್ಯಾಕ್ ಅಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಆಟೋ ಪೇ ಸೆಟ್ ಮಾಡ್ಬೋದು. 3ನೇದು ಸೇಫ್ ಮನಿ ಅಕೌಂಟ್.
ಇದು ನಿಮ್ಮ ಆರ್ಥಿಕತೆಯ ಬೆನ್ನೆಲುಬು. ಈ ದುಡ್ಡಲ್ಲಿ ಯಾವುದೇ ರಿಸ್ಕಿ ಅಸೆಟ್ಸ್ಗೆ ಹಾಕಬಾರ್ದು, ಮೇಲೆ ಕೆಳಗೆ ಸಿಕ್ಕಾಪಟ್ಟೆ ಹೋಗೋ ಅಸೆಟ್ಸ್ಗೆ ಹಾಕಬಾರ್ದು. ಯಾಕಂದರೆ ಕಷ್ಟ ಕಾಲಕ್ಕೆ ಗ್ಯಾರಂಟಿಯಾಗಿ ಕೈ ಹಿಡಿಯೋ FDಗಳು ಇಲ್ಲಿ ಕೆಲಸ ಮಾಡ್ತವೆ. ಇದು ದೊಡ್ಡ ರಕ್ಷಾ ಕವಚ, ಸೇಫ್ಟಿ ನೆಟ್. 4ನೇದು ಸ್ಪೆಂಡಿಂಗ್ ಅಕೌಂಟ್. ಹೂಡಿಕೆ, ರಕ್ಷಣೆ ಎಲ್ಲ ಮುಗಿದ ಮೇಲೆ ಕಡೆಯದಾಗಿ ಉಳಿಯುವ ಹಣ ನೇರವಾಗಿ ಈ ಅಕೌಂಟಿಗೆ ಬರುತ್ತೆ. ನಿಮ್ಮ ಬಾಡಿಗೆ, ರೇಷನ್, EMI, ಪಾರ್ಟಿ, ಟ್ರಿಪ್ ಎಲ್ಲದಕ್ಕೂ ಇಲ್ಲಿರೋ ದುಡ್ಡು ಮಾತ್ರ ಬಳಸಬೇಕು. ನೀವು ಆಲ್ರೆಡಿ ಮಾಡೋಷ್ಟೆಲ್ಲ ಇನ್ವೆಸ್ಟ್ ಮಾಡಿರೋದ್ರಿಂದ ಈ ಅಕೌಂಟಲ್ಲಿರೋ ಹಣವನ್ನು ಯಾವುದೇ ಗಿಲ್ಟ್ ಇಲ್ಲದೆ ನೀವು ಎಂಜಾಯ್ ಮಾಡ್ಬೋದು. ಆದರೆ 3ನೇ ಅಕೌಂಟ್ ಇದೆಯಲ್ಲ, ಸೇಫ್ ಮನಿ ಅಕೌಂಟ್, ತುಂಬಾನೇ ಕ್ರಿಟಿಕಲ್. ಇಲ್ಲಿ ನಿಮ್ಮ ಹಣ ರಿಸ್ಕ್ ಫ್ರೀ ಆಗಿರಬೇಕು, ಸೇಫ್ ಆಗಿರಬೇಕು, ಹಾಗೆ ಒಳ್ಳೆ ರಿಟರ್ನ್ಸ್ ಕೂಡ ಕೊಡಬೇಕು. ಅದಕ್ಕೆ ತುಂಬಾ ಜನ FDಯನ್ನು ಚೂಸ್ ಮಾಡ್ತಾರೆ. ಬ್ಯಾಂಕ್ಗಳು ಫಿಕ್ಸೆಡ್ ಗ್ಯಾರಂಟಿಡ್ ಬಡ್ಡಿಗೆ ಕೊಡೋ ಈ ಆಪ್ಷನ್, ಫಿನಾನ್ಷಿಯಲ್ ಟೂಲ್, ಫಿಕ್ಸೆಡ್ ಡೆಪಾಸಿಟ್ಸ್ ಅನ್ನ. ಆದ್ರೆ ತುಂಬಾ ಜನ ಯಾವ ಬ್ಯಾಂಕ್ ಎಷ್ಟು ಬಡ್ಡಿ ಕೊಡುತ್ತೆ ಅಂತ ಚೆಕ್ಕೇ ಮಾಡಕ್ ಹೋಗಲ್ಲ. ಯಾಕಂದ್ರೆ ಯಾರು ಹೋಗ್ತಾರೆ ಬೇರೆ ಬೇರೆ ಬ್ಯಾಂಕಿಗೆ ಅಂತ ಹೇಳಿ, 10 ಬ್ಯಾಂಕಿಗೆ ಹೋಗ್ಬೇಕಾ ಅಂತ ಕೇಳ್ತಾರೆ, ಅಲ್ಲೆಲ್ಲ ಸಪ್ರೇಟ್ ಅಕೌಂಟ್ ಓಪನ್ ಮಾಡಬೇಕಾ ಅಂತ ಕೇಳ್ತಾರೆ, ಅಷ್ಟೊಂದು ಫಾರ್ಮ್ ಫಿಲ್ ಮಾಡ್ತಾ ಕೊಡಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಸಿಂಪಲ್ ಪರಿಹಾರ ಇದೆ. ಇವಾಗೆಲ್ಲ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಅನ್ನ ಗ್ರಾಹಕರ ಬಳಿಗೆ ಹತ್ತಿರಕ್ಕೆ ತಗೊಂಡ್ಬರೋಕೆ ಪ್ಲಾಟ್ಫಾರ್ಮ್ಸ್ ಬಂದಿದ್ದಾವೆ. ಅದರಲ್ಲಿ ಸ್ಟೇಬಲ್ ಮನಿ ಕೂಡ ಒಂದು ಆಪ್ಷನ್. ಸ್ಟೇಬಲ್ ಮನಿ ಮೂಲಕ ನೀವು 200ಕ್ಕೂ ಅಧಿಕ ಬ್ಯಾಂಕ್ ಮತ್ತು NBFCಗಳು, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿಗಳ FDಗಳನ್ನು ಈಸಿಯಾಗಿ ಕಂಪೇರ್ ಮಾಡ್ಬೋದು. ಯಾವ ಬ್ಯಾಂಕ್ನಲ್ಲಿ ಹೈಯೆಸ್ಟ್ ಬಡ್ಡಿ ಇದೆ ಅಂತ ಒಂದೇ ಕಡೆ ನೀವು ಚೆಕ್ ಮಾಡ್ಬೋದು. ಉದಾಹರಣೆಗೆ ಸದ್ಯಕ್ಕೆ ಈ ಆ್ಯಪ್ನಲ್ಲಿ ಲಿಸ್ಟ್ ಆಗಿರೋ ಶಿವಾಲಿಕ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 8.5% ವರೆಗೂ ಬಡ್ಡಿ ಕೊಡ್ತಾ ಇದೆ. ಇದು ಇವತ್ತಿನ ಮಟ್ಟಿಗೆ ದೇಶದಲ್ಲೇ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ಗಳಲ್ಲಿ ಒಂದು. 8.5% ಬ್ಯಾಂಕ್ ಕೊಡೋ ಬಡ್ಡಿ FD ಮೇಲೆ ಗ್ಯಾರಂಟಿಡ್ ಬಡ್ಡಿ. ಇದರ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದರೆ ನೀವು ಆಯಾ ಬ್ಯಾಂಕ್ಸ್ ಅಲ್ಲಿ ಹೊಸದಾಗಿ ಸೇವಿಂಗ್ಸ್ ಅಕೌಂಟ್ ಎಲ್ಲ ಓಪನ್ ಮಾಡ್ತಾ ಕೂರೋ ಅಗತ್ಯ ಇಲ್ಲ. ಕೇವಲ 3 ನಿಮಿಷಗಳಲ್ಲಿ ಸಂಪೂರ್ಣ ಆನ್ಲೈನ್ ಮೂಲಕ ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಇನ್ಸ್ಟೆಂಟ್ ಆಗಿ FD ಬುಕ್ ಮಾಡ್ಬೋದು ಮತ್ತು ನಿಮ್ಮ ಹಣ ಇಲ್ಲಿ ನೇರವಾಗಿ ಬ್ಯಾಂಕ್ಗೆ ಹೋಗುತ್ತೆ. ಸ್ಟೇಬಲ್ ಮನಿ ನಿಮ್ಮನ್ನ ಮತ್ತು ಬ್ಯಾಂಕನ್ನು ಹತ್ತಿರಕ್ಕೆ ತರೋಕೆ ಮಧ್ಯ ಇರೋ ಒಂದು ಸೇತುವೆ, ಬ್ರಿಡ್ಜ್ ಅಷ್ಟೇ, ಪ್ಲಾಟ್ಫಾರ್ಮ್ ಅಷ್ಟೇ. ನಿಮ್ಮ ದುಡ್ಡು ಬ್ಯಾಂಕ್ಗೆ ಹೋಗುತ್ತೆ, ಬ್ಯಾಂಕೇ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಮೇಲೆಲ್ಲ ಕೊಡುತ್ತೆ. ನೀವು ನಿಮ್ಮ ಸ್ಟೇಬಲ್ ಮನಿ ಡ್ಯಾಶ್ ಬೋರ್ಡಲ್ಲಿ ಎಲ್ಲ ಟ್ರ್ಯಾಕ್ ಕೂಡ ಮಾಡ್ಬೋದು. ಮೆಚೋರ್ ಆದಮೇಲೆ FD ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ವಾಪಸ್ ಬರುತ್ತೆ. ಜೊತೆಗೆ ಸ್ನೇಹಿತರೆ, ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ನಲ್ಲಿ ಲಿಸ್ಟ್ ಆಗಿರೋ ಬ್ಯಾಂಕ್ಗಳು ನಿಮಗೆ ಪ್ರಿಮೆಚೂರ್ ವಿಡ್ರಾವಲ್, ಅವಧಿ ಪೂರ್ವ ದುಡ್ಡನ್ನು ಹಿಂಪಡೆಯೋ ಸೌಲಭ್ಯವನ್ನು ಕೂಡ ಕೊಡ್ತವೆ. ಅಷ್ಟೇ ಅಲ್ಲ, ಕೆಲವೊಂದು FDಗಳಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಪೇಮೆಂಟ್, ಮಾಸಿಕ ಬಡ್ಡಿ ಪೇಮೆಂಟ್ ಆಪ್ಷನ್ ಕೂಡ ಇದೆ. ತಿಂಗಳು ಪ್ಯಾಸಿವ್ ಇನ್ಕಮ್ ಬರ್ತಾ ಇರ್ಬೇಕು ನನ್ನ ಅಕೌಂಟ್ಗೆ ಅನ್ನೋರು ಕೂಡ ಇದನ್ನ ಚೆಕ್ ಮಾಡಬಹುದು. ಜೊತೆಗೆ ಸೇಫ್ಟಿ ವಿಚಾರಕ್ಕೆ ಬಂದ್ರೆ, ಈ ಬ್ಯಾಂಕ್ಗಳು RBIನ ಅಂಗಸಂಸ್ಥೆಯಾದ DICGC ಅಡಿಯಲ್ಲಿ ಇನ್ಶೂರ್ ಆಗಿರ್ತವೆ. ಅಂದ್ರೆ ಪ್ರತಿ ಬ್ಯಾಂಕ್ಗೆ ಒಬ್ಬ ಡೆಪಾಸಿಟರ್ಗೆ 5 ಲಕ್ಷ ರೂಪಾಯಿವರೆಗೆ ಅಸಲು ಮತ್ತು ಬಡ್ಡಿಗೆ 100% RBIನ DICGCನೇ ಗ್ಯಾರಂಟಿ. ಅಂದ್ರೆ ಬ್ಯಾಂಕ್ ಮುಳುಗೆ ಹೋದ್ರೂ ಕೂಡ ಈ ದುಡ್ಡು ನಿಮಗೆ ಕೊಡೋಕೆ DICGC ಕಮಿಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವು ಇಲ್ಲಿ ಒಂದು ಸ್ಮಾರ್ಟ್ ಟ್ರಿಕ್ ಅನ್ನ ಕೂಡ ಯೂಸ್ ಮಾಡಬಹುದು. ಒಂದು ವೇಳೆ ನಿಮ್ಮ ಹತ್ರ 20 ಲಕ್ಷ ರೂಪಾಯಿ ಇದೆ, ಒಂದೇ ಬ್ಯಾಂಕಲ್ಲಿ ಇಟ್ಟರೆ 5 ಲಕ್ಷ ರೂಪಾಯಿಗೆ ಮಾತ್ರ ಈ RBIದು DICGCದು ಇನ್ಶೂರೆನ್ಸ್ನ ಪ್ರೊಟೆಕ್ಷನ್ ಸಿಗೋದು. ಅವಾಗ ಏನು ಮಾಡ್ಬೋದು, 4 ಡಿಫ್ರೆಂಟ್ ಬ್ಯಾಂಕಲ್ಲಿ ನಿಮ್ಮ ಹೆಸರಲ್ಲಿ ನೀವು ಅಲ್ಲಿ FDಯನ್ನು ಬುಕ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ 4 ಜನ, ಅವ್ರ ಹೆಸರಲ್ಲಿ ಸೇಮ್ ಬ್ಯಾಂಕಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಒಂದೇ ಬ್ಯಾಂಕ್ ಕೊಡ್ತಿದೆ ಅಂದರೆ ಅದರಲ್ಲೇ ನೀವು 4 ಡಿಫರೆಂಟ್ ಹೆಸರಲ್ಲಿ FDಯನ್ನು ಬುಕ್ ಮಾಡ್ಕೋಬೋದು. ಈಗ ಆಲ್ರೆಡಿ 3,500ಕ್ಕೂ ಅಧಿಕ ನಗರಗಳಲ್ಲಿ 60 ಲಕ್ಷಕ್ಕೂ ಅಧಿಕ ಜನ ಸ್ಟೇಬಲ್ ಮನಿ ಆ್ಯಪ್ ಬಳಸಿ ಈ ರೀತಿ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ತಮ್ಮ ಉಳಿತಾಯದ ಅಭ್ಯಾಸವನ್ನು ಅಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಸೊ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ನಿಮ್ಮ ಉಳಿತಾಯದ ಜರ್ನಿಯನ್ನು ಕೂಡ ಶುರು ಮಾಡೋಕೆ ನೀವು ಅವರ ಪ್ರಾಡಕ್ಟ್ಸ್ ಅನ್ನ, ವಿಶೇಷವಾಗಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್, ಈಗ 8.5% ತನಕನೂ ಬಡ್ಡಿ ಇದೆ ಅಂತ ಹೇಳಿದ್ವಲ್ಲ, ಅವೆಲ್ಲ ನೀವಲ್ಲಿ ಚೆಕ್ ಮಾಡಿ ಡಿಸೈಡ್ ಮಾಡಬಹುದು. ಇನ್ನು FDಯಲ್ಲಿ ಏನೆಲ್ಲ ಲಾಭ ಇದೆ, ಒಂದು ಮುಖ್ಯವಾಗಿ ಇಂಟ್ರೆಸ್ಟ್ ರೇಟ್. ಇದು ಯಾವುದೇ ಮಾರ್ಕೆಟ್ ಲಿಂಕ್ ಇರಲ್ಲ. ಬ್ಯಾಂಕ್ ನಿಮಗೆ ಪ್ರಾಮಿಸ್ ಮಾಡಿರುತ್ತೆ ಇಷ್ಟು ಟೈಮ್ ನಿಮ್ ದುಡ್ಡಿಡಿ ಇಷ್ಟು ಬಡ್ಡಿ ಸೇರಿ ಕೊಡ್ತೀವಿ ಅಂತ. ಆ ತರ ವರ್ಕ್ ಆಗೋದು ನಿಮ್ಗೆ ಗೊತ್ತು, ಭಾರತೀಯರ ಹಳೆಯ ಫೇವರಿಟ್ ಉಳಿತಾಯದ ಮಾಧ್ಯಮ. ಇಲ್ಲಿ ಮುಖ್ಯವಾಗಿ ಬಡ್ಡಿ ಅಂತ ಬಂದಾಗ ಎಲ್ಲ ಬ್ಯಾಂಕ್ ಸೇಮ್ ಬಡ್ಡಿ ಕೊಡಲ್ಲ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರವನ್ನ ಬೀಟ್ ಮಾಡುತ್ತಾ ಅಂತ ನೋಡಬೇಕು. ಸೇವಿಂಗ್ಸ್ ಅಕೌಂಟ್ ಅಲ್ಲಿ, ಸುಮ್ಮನೆ ಸ್ಯಾಲರಿ ಅಕೌಂಟ್ ಅಲ್ಲಿ ಅಲ್ಲೇ ಇಟ್ಕೊಂಡಿದ್ರೆ ನಿಮ್ಮ ದುಡ್ಡು ಕರಗ್ತಾ ಇರುತ್ತೆ. 2026ರ ಮೇ ತಿಂಗಳ ಲೆಕ್ಕಾಚಾರದ ಪ್ರಕಾರ ದೇಶದ ರಿಟೇಲ್ ಇನ್ಫ್ಲೇಷನ್ 3.93% ಇದೆ, ನಿಯರ್ಲಿ 4% ಇದೆ. ಆದ್ರೆ ಸ್ನೇಹಿತರೆ, ಕೆಲ ಬ್ಯಾಂಕ್ಗಳು, ಪ್ರತಿಷ್ಠಿತ ಬ್ಯಾಂಕ್ಗಳು ಅಂತ ಕರೆಸ್ಕೊಳ್ಳೋರು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಎಷ್ಟು ಕೊಡ್ತಾರೆ, 2.5% 3% ಹೆಚ್ಚಂದ್ರೆ ಬಡ್ಡಿ ಕೊಡ್ತಾರೆ. ಈ 2.5% ಬಡ್ಡಿಯಿಂದ 3.93% ಇನ್ಫ್ಲೇಷನ್ ಕಳೆದ್ರೆ ನಿಮ್ಗೆ ಬರೋ ರಿಟರ್ನ್ -1.43%
ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ದುಡ್ಡಿನ ವ್ಯಾಲ್ಯೂ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಗ್ರೋ ಆಗ್ತಿರಲ್ಲ, ಕರಗ್ತಾ ಇರುತ್ತೆ. ಅದೇ ನೀವು 4 ಕಡೆ ಇಂಟ್ರೆಸ್ಟ್ ರೇಟ್ ಚೆಕ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನಲ್ಲಿ FD ಅನ್ನ ಲಾಕ್ ಮಾಡ್ಕೊಂಡ್ರೆ, ಉದಾಹರಣೆ ನಿಮಗೆ ಅವಾಗಲೇ ಹೇಳಿದ್ವಿ, ಸ್ಟೇಬಲ್ ಮನಿಯಲ್ಲಿ ಈಗ 8.5% ತನಕನೂ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳಿದಾವೆ. ಶಿವಾಲಿಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 8.5% ತನಕನೂ ಇಂಟ್ರೆಸ್ಟ್ ಕೊಡ್ತಾ ಇದೆ ಅಂತ ನಿಮಗೆ ನಾವು ತೋರಿಸಿದ್ವಿ. ಅದನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಹಣದುಬ್ಬರವನ್ನ ಕಳೆದ್ರೂ ಕೂಡ ನಿಮ್ಮ ದುಡ್ಡು ಇನ್ನೂ ಗ್ರೋ ಆಗ್ತಾನೆ ಇರುತ್ತೆ. ಇನ್ಫ್ಲೇಷನ್ ಅಲ್ಲಿ ದುಡ್ಡು ಸೌದು ಹೋಗ್ತಿದ್ರು ಕೂಡ ಸ್ಟಿಲ್ ಗ್ರೋ ಆಗ್ತಿರುತ್ತೆ. ಇನ್ಫ್ಲೇಷನ್ ಗಿಂತ ಡಬಲ್ ಇಂಟ್ರೆಸ್ಟ್ ರೇಟ್. ಎರಡನೇದು ಅಲ್ಪಾವಧಿ ಗುರಿಗಳನ್ನ ಸೆಕ್ಯೂರ್ ಮಾಡೋ ಉದ್ದೇಶ. ಅಂದ್ರೆ ಮುಂದಿನ 1 ರಿಂದ 3 ವರ್ಷದ ಒಳಗಡೆ ಬೇಕಾಗಿರೋ ದುಡ್ಡನ್ನ ರಿಸ್ಕಿ ಅಸೆಟ್ಸ್ ಅಲ್ಲಿ, ಈಕ್ವಿಟಿ ಇತ್ಯಾದಿ ರಿಸ್ಕಿ ಅಸೆಟ್ಸ್ ಅಲ್ಲಿ ಹಾಕೋದು ಜಾಣತನ ಅಲ್ಲ ಅಂತ ಹೇಳಿ ಎಲ್ಲಾ ಫಿನಾನ್ಷಿಯಲ್ ಅಡ್ವೈಸರ್ಸ್ ನಿಮಗೆ ಹೇಳ್ತಾರೆ. ಈಕ್ವಿಟಿ ಓನ್ಲಿ ಫಾರ್ ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ನೀವು ಟ್ರೇಡರ್ಸ್ ಅಲ್ಲ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ 1 ವರ್ಷ 3 ವರ್ಷ 2 ವರ್ಷದಲ್ಲಿ ಏನೋ ಗುರಿ ಇದೆ, ಅದಕ್ಕೋಸ್ಕರ ದುಡ್ಡು ಉಳಿತಾಯ ಮಾಡ್ತಿದ್ದೀರಿ, ಆದ್ರೂ ಧೈರ್ಯ ಮಾಡಿ ಹಾಕಿದಿರಿ. ಆ ಟೈಮ್ಗೆ ಯುದ್ಧ ಆಯ್ತು, ಕೊರೋನಾ ಬಂತು, ಏನೋ ಬಂತು ಅಂತ ಮಾರ್ಕೆಟ್ ಬಿತ್ತು ಅಂದ್ರೆ ಲಾಸ್ ಅಲ್ಲಿ ತೆಗಿಬೇಕಾಗತ್ತಲ್ಲ. ಕಂಪ್ಲೀಟ್ ಪ್ಲಾನ್ ಉಲ್ಟಾ ಆಗಿ ಹೋಗುತ್ತೆ. ಹಾಗಾಗಿ ಈ ಶಾರ್ಟ್ ಟು ಮೀಡಿಯಂ ಟರ್ಮ್ ಗೋಲ್ಗಳಿಗೆ, ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಬರೋ ಖರ್ಚುಗಳಿಗೆ, ಅದಕ್ಕೆ ಉಳಿಸೋ ದುಡ್ಡನ್ನ ಯಾವುದೇ ರಿಸ್ಕಿ ಅಸೆಟ್ಸ್ ಇಲ್ಲದೆ, ವಾಲಟಿಲಿಟಿ ಇಲ್ಲದೆ, ಸೇಫ್ ಮತ್ತು ಪ್ರಿಡಿಕ್ಟಬಲ್ ರಿಟರ್ನ್ ಬರುವಂತ, ಗ್ಯಾರಂಟಿಡ್ ರಿಟರ್ನ್ ಬರುವಂತ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೇ ಹಾಕಬೇಕು ಅಂತ ದೇಶದ ಜಗತ್ತಿನ ಎಲ್ಲಾ ಹೂಡಿಕೆ ಸಲಹೆಗಾರರು ಅಡ್ವೈಸ್ ಮಾಡ್ತಾರೆ. ಸ್ನೇಹಿತರೆ, ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು. ನೆಕ್ಸ್ಟ್, ಎಮರ್ಜೆನ್ಸಿ ಫಂಡ್ ನ ಯೂಸ್ ಕೇಸ್. ಲೈಫ್ ಅಂದ್ರೆ ಅನ್ಪ್ರಿಡಿಕ್ಟಬಲ್ ಅಲ್ವಾ? ಜಾಬ್ ಹೋಯ್ತು ಅಂದ್ರೆ 5-6 ತಿಂಗಳು ಜಾಬ್ ಸಿಕ್ಕಿಲ್ಲ ಅಂದ್ರೆ, ಸೊ ಅಟ್ಲೀಸ್ಟ್ 5-6 ತಿಂಗಳ ವ್ಯಕ್ತಿಗಳ ಖರ್ಚು, ಒಬ್ಬ ವ್ಯಕ್ತಿಗೆ ತಿಂಗಳಿಗೆ ಒಂದು 50,000 ರೂಪಾಯಿ ಖರ್ಚಾಗ್ತಿದೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ 6 ತಿಂಗಳ ಖರ್ಚು ಒಂದು 3 ಲಕ್ಷ ರೂಪಾಯಿ ಅಟ್ಲೀಸ್ಟ್ ಕಡೆ ಪಕ್ಷ ಅವ್ರದ್ದು ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇರಬೇಕು. ಅದು ಕೂಡ ಯಾವುದೇ ವೊಲಾಟಿಲಿಟಿ ಇರಬಾರ್ದು. ಅಲ್ಲಿ ಎಮರ್ಜೆನ್ಸಿ ಬಂದಾಗ ಯಾವುದೇ ಕ್ರಾಶ್ ಇಲ್ಲದೆ ಅದನ್ನ ತಗೊಳಕ್ ಆಗಬೇಕು. ಪ್ರಿಡಿಕ್ಟಬಲ್ ಇರಬೇಕು. ಅದು ಫಿಕ್ಸ್ಡ್ ಗ್ಯಾರಂಟಿಡ್ ರಿಟರ್ನ್ಸ್ ಬರ್ತಿರ್ಬೇಕು ಅದರಲ್ಲಿ. ಅದು ಲಾಭ ಚೇಸ್ ಮಾಡೋ ಫಂಡ್ ಅಲ್ಲ, ಅದು ಸ್ಟೆಬಿಲಿಟಿ ಫಂಡ್. ಅದು ಮೂರನೇದು ಅಪಾರ್ಚುನಿಟಿ ಫಂಡ್ ಆಗು ಕೂಡ ಈ ಪ್ಯೂರ್ ಈಕ್ವಿಟಿ ಇನ್ವೆಸ್ಟರ್ಸ್ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಆಗಾಗ ಪತನ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಕೈಯಲ್ಲಿ ಏನು ದುಡ್ಡಿಲ್ಲ, ಬರೋ ದುಡ್ಡೆಲ್ಲ ಆಲ್ರೆಡಿ ಹಾಕಿ ಆಗಿದೆ ಅಂದ್ರೆ, ಬಿದ್ದಾಗ ಕ್ರಿಯೇಟ್ ಆಗೋ ಅಪಾರ್ಚುನಿಟಿ ಇದೆಯಲ್ಲ, ಹೊಟ್ಟೆ ಉರಿದೋಗತ್ತಾಗ ತುಂಬ ಕಮ್ಮಿಗೆ ಸಿಗ್ತಾ ಇದೆ ಶೇರ್ಸು ಅಥವಾ ಮ್ಯೂಚುವಲ್ ಫಂಡ್ನ NAV ಡೌನ್ ಆಗಿದೆ, 10% ಡೌನ್ ಇದೆ, 20% ಡೌನ್ ಇದೆ, ಹಾಕೋಣಂದ್ರೆ ದುಡ್ಡಿಲ್ಲ ಅಂತ ಹೇಳಿ ಕೊರಗ್ತಾರೆ. ಆದರೆ ಪ್ರೋ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಅವರು ಡ್ರೈ ಪೌಡರ್ ಅಂತ ಇಟ್ಟಿರ್ತಾರೆ. FD, RD, ಆಮೇಲೆ ಈ ಬಾಂಡ್ಸು, ಡೆಟ್ ಮ್ಯೂಚುವಲ್ ಫಂಡು ಈ ಥರದಲ್ಲಿ ಇಟ್ಟಿರ್ತಾರೆ. ಅಪಾರ್ಚುನಿಟಿ ಬಂದಾಗ 10-20% ಏನೋ ಮಿನಿಮಮ್ ಇಟ್ಕೊಂಡಿರ್ತಾರೆ ಅವರು. ಅದನ್ನ ಈ ಕಡೆಗೆ ಅಪಾರ್ಚುನಿಟಿಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಂತಾರೆ. ನೀವು ಕೂಡ ಡ್ರೈ ಪೌಡರ್ ಸ್ಟ್ರಾಟಜಿಗೆ FD ಅನ್ನ ಒಂದು ಆಪ್ಷನ್ ಆಗಿ ಎಕ್ಸ್ಪ್ಲೋರ್ ಮಾಡಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ದಿಗ್ಗಜ ವಾರನ್ ಬಫೆಟ್. ಏಪ್ರಿಲ್ 2026 ಡೇಟಾ ಪ್ರಕಾರ ಇವರ ಬರ್ಕ್ಶೈರ್ ಹ್ಯಾಥ್ವೇ ಕಂಪನಿ ಬರೋಬ್ಬರಿ $373 ಬಿಲಿಯನ್ ಹಣವನ್ನ ಕೇವಲ ಕ್ಯಾಶ್ ಮತ್ತು ಸೇಫ್ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಎತ್ತಿಟ್ಕೊಂಡಿತ್ತು. ಯಾಕೆ? ಮಾರ್ಕೆಟ್ ಬಿದ್ದಾಗ ಕೊಳ್ಳಕ್ಕೆ. ಸೊ ಮಾರ್ಕೆಟ್ ಅಲ್ಲಿ ಆ ರೀತಿ ಅವಕಾಶ ಕಾಲಕ್ಕೆ ಬರ್ತಿರುತ್ತೆ. ಬರೋವರೆಗೂ ಕೂಡ ಸುಮ್ಮನೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಟ್ಕೊಳ್ಳೋದ್ರ ಬದಲಿಗೆ ಅದನ್ನ ಒಂದು ಗ್ಯಾರಂಟಿಡ್ ಫಿಕ್ಸ್ಡ್ ಇನ್ಕಮ್ ಅಲ್ಲಿ ಅದನ್ನ ಬೆಳೆಸ್ತಾ ಹೋಗೋಕೆ ನೀವು ಸ್ಟೇಬಲ್ ಮನಿಯಲ್ಲಿರೋ ಹೈ ಇಂಟ್ರೆಸ್ಟ್ ರೇಟ್ FDಗಳನ್ನ ನೀವು ಚೆಕ್ ಮಾಡಬಹುದು ಒಂದು ಆಪ್ಷನ್ ಆಗಿ. ಸೊ ಸ್ನೇಹಿತರೆ, ಫೈನಲಿ ಒಂದು ಅತ್ಯುತ್ತಮ ಫುಲ್ ಪ್ರೂಫ್ ಫಿನಾನ್ಷಿಯಲ್ ಪ್ಲಾನ್ ಅಂದ್ರೆ ಮ್ಯೂಚುವಲ್ ಫಂಡ್ ವರ್ಸಸ್ FD ಅನ್ನೋ ಜಗಳ ಅಲ್ವೇ ಅಲ್ಲ. ಇವೆರಡು ಒಂದಕ್ಕೊಂದು ಕಾಂಪಿಟೇಟರ್ಸೇ ಅಲ್ಲ, ಬೇರೆ ಬೇರೆ ಲೋಕ ಇವೆರಡು ಕೂಡ. ಒಂದು ಗಾಡಿ ವೇಗವಾಗಿ ಮುಂದಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಗ್ರೋತ್ ಎಂಜಿನ್ ಆಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಎಲ್ಲ ಎಷ್ಟು ಮುಖ್ಯನೋ, ಗಾಡಿ ಆಕ್ಸಿಡೆಂಟ್ ಆಗದೆ ಸೇಫ್ ಆಗಿರ್ಬೇಕಾದ್ರೆ ಬ್ರೇಕ್, ಸೀಟ್ ಬೆಲ್ಟ್, ಏರ್ ಬ್ಯಾಗ್ಸ್ ಈ ತರದ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಸೇಫ್ಟಿ ಕುಷನ್ ಕೂಡ ಇಂಪಾರ್ಟೆಂಟ್. ಅಲ್ಲಿ FD, RD, ಬಾಂಡ್ಸ್, ಡೆಟ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಈ ಕ್ಯಾಟಗರಿಲಿ ಬರ್ತವೆ. ಜೊತೆಗೆ ತುಂಬಾ ಜನಕ್ಕೆ ಸ್ಟ್ರೆಸ್ ಫ್ರೀ ಉಳಿತಾಯದ ಮಾಧ್ಯಮ ಸ್ನೇಹಿತರೆ FD. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಸ್ಟೇಬಲ್ ಮನಿ ಲಿಂಕ್ ಅನ್ನು ಓಪನ್ ಮಾಡಿ ಫ್ರೀ ಆಗಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಭಾರತದ ಎಲ್ಲಾ ಬ್ಯಾಂಕ್ಗಳ ಆಲ್ಮೋಸ್ಟ್ 200+ ಬ್ಯಾಂಕ್ಸ್ನ ಇಂಟ್ರೆಸ್ಟ್ ರೇಟ್ ಅನ್ನ ಅಲ್ಲಿ ಕಂಪೇರ್ ಮಾಡಬಹುದು. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಯಾವ ಬ್ಯಾಂಕ್ ಆಫರ್ ಮಾಡ್ತಿದೆ ಅಂತ ನೋಡಿಬಿಟ್ಟು, ನಿಮಗೆ ಅವಾಗ ಎಕ್ಸಾಂಪಲ್ ಹೇಳಿದ್ವಿ, ಶಿವಾಲಿಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 8.5% ತನಕ ಆಫರ್ ಮಾಡ್ತಿದೆ ಬಡ್ಡಿಯನ್ನು. ಆಸಕ್ತರು ಎಲ್ಲ ಚೆಕ್ ಮಾಡಿ ಕಂಪೇರ್ ಮಾಡಿ ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.